ಕೇಂದ್ರ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿಂದ 3 ಲಕ್ಷ ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ. ಆ ಹಣದಲ್ಲಿ ನಮ್ಮ ಮೆಟ್ರೋಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ನೀಡಲಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಸಂಸದರು ಒಳ್ಳೆ ಕೆಲಸ ಆದರೆ ಪ್ರಧಾನಿ ಮೋದಿ ಮಾಡಿದ್ದು ಅಂತಾರೆ. ಬೆಲೆ ಏರಿಕೆ ಆದರೆ ರಾಜ್ಯ ಸರ್ಕಾರ ಅಂತಾರೆ. ಬಿಜೆಪಿಗರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಯಾರ ಖಜಾನೆ ಖಾಲಿಯಾಗಿದೆ ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಯ್ಯೋ, ನಮ್ದು ಇಡೀ ನಮ್ದೇನ ಖಜಾನೆ ಖಾಲಿಯಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಈ ವರ್ಷ ಈ ಮಾರ್ಚ್ ಕೊನೆಯಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿ ಅವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದೋ, ಮೋದಿ ಅವರು ಖಾಲಿ ಆಗಿದೋ, ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದೆಯೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟ್ ಅಲ್ಲೆಲ್ಲ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿಂದ 3 ಲಕ್ಷ ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ. ಆ ಹಣದಲ್ಲಿ ನಮ್ಮ ಮೆಟ್ರೋಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ನೀಡಲಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಸಂಸದರು ಒಳ್ಳೆ ಕೆಲಸ ಆದರೆ ಪ್ರಧಾನಿ ಮೋದಿ ಮಾಡಿದ್ದು ಅಂತಾರೆ. ಬೆಲೆ ಏರಿಕೆ ಆದರೆ ರಾಜ್ಯ ಸರ್ಕಾರ ಅಂತಾರೆ. ಬಿಜೆಪಿಗರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಯಾರ ಖಜಾನೆ ಖಾಲಿಯಾಗಿದೆ ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಯ್ಯೋ, ನಮ್ದು ಇಡೀ ನಮ್ದೇನ ಖಜಾನೆ ಖಾಲಿಯಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಈ ವರ್ಷ ಈ ಮಾರ್ಚ್ ಕೊನೆಯಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿ ಅವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದೋ, ಮೋದಿ ಅವರು ಖಾಲಿ ಆಗಿದೋ, ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದೆಯೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟ್ ಅಲ್ಲೆಲ್ಲ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿಂದ 3 ಲಕ್ಷ ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ. ಆ ಹಣದಲ್ಲಿ ನಮ್ಮ ಮೆಟ್ರೋಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ನೀಡಲಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಸಂಸದರು ಒಳ್ಳೆ ಕೆಲಸ ಆದರೆ ಪ್ರಧಾನಿ ಮೋದಿ ಮಾಡಿದ್ದು ಅಂತಾರೆ. ಬೆಲೆ ಏರಿಕೆ ಆದರೆ ರಾಜ್ಯ ಸರ್ಕಾರ ಅಂತಾರೆ. ಬಿಜೆಪಿಗರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಯಾರ ಖಜಾನೆ ಖಾಲಿಯಾಗಿದೆ ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಯ್ಯೋ, ನಮ್ದು ಇಡೀ ನಮ್ದೇನ ಖಜಾನೆ ಖಾಲಿಯಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಈ ವರ್ಷ ಈ ಮಾರ್ಚ್ ಕೊನೆಯಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿ ಅವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದೋ, ಮೋದಿ ಅವರು ಖಾಲಿ ಆಗಿದೋ, ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದೆಯೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟ್ ಅಲ್ಲೆಲ್ಲ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿಂದ 3 ಲಕ್ಷ ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ. ಆ ಹಣದಲ್ಲಿ ನಮ್ಮ ಮೆಟ್ರೋಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ನೀಡಲಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಸಂಸದರು ಒಳ್ಳೆ ಕೆಲಸ ಆದರೆ ಪ್ರಧಾನಿ ಮೋದಿ ಮಾಡಿದ್ದು ಅಂತಾರೆ. ಬೆಲೆ ಏರಿಕೆ ಆದರೆ ರಾಜ್ಯ ಸರ್ಕಾರ ಅಂತಾರೆ. ಬಿಜೆಪಿಗರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಯಾರ ಖಜಾನೆ ಖಾಲಿಯಾಗಿದೆ ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಯ್ಯೋ, ನಮ್ದು ಇಡೀ ನಮ್ದೇನ ಖಜಾನೆ ಖಾಲಿಯಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಈ ವರ್ಷ ಈ ಮಾರ್ಚ್ ಕೊನೆಯಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ
265 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿಯವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದೋ ಮೋದಿಯವ್ರ ಖಾಲಿ ಆಗಿದೋ ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದೆಯೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟ್ ಅಲ್ಲೆಲ್ಲ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿಂದ 3 ಲಕ್ಷ ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ. ಆ ಹಣದಲ್ಲಿ ನಮ್ಮ ಮೆಟ್ರೋಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ನೀಡಲಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಸಂಸದರು ಒಳ್ಳೆ ಕೆಲಸ ಆದರೆ ಪ್ರಧಾನಿ ಮೋದಿ ಮಾಡಿದ್ದು ಅಂತಾರೆ. ಬೆಲೆ ಏರಿಕೆ ಆದರೆ ರಾಜ್ಯ ಸರ್ಕಾರ ಅಂತಾರೆ. ಬಿಜೆಪಿಗರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಯಾರ ಖಜಾನೆ ಖಾಲಿಯಾಗಿದೆ ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಯ್ಯೋ, ನಮ್ದು ಇಡೀ ನಮ್ದೇನ ಖಜಾನೆ ಖಾಲಿಯಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಈ ವರ್ಷ ಈ ಮಾರ್ಚ್ ಕೊನೆಯಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿಯವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದೋ ಮೋದಿಯವ್ರ ಖಾಲಿ ಆಗಿದೋ ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದೆಯೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟ್ ಅಲ್ಲೆಲ್ಲ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿಂದ 3 ಲಕ್ಷ ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ. ಆ ಹಣದಲ್ಲಿ ನಮ್ಮ ಮೆಟ್ರೋಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ನೀಡಲಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಸಂಸದರು ಒಳ್ಳೆ ಕೆಲಸ ಆದರೆ ಪ್ರಧಾನಿ ಮೋದಿ ಮಾಡಿದ್ದು ಅಂತಾರೆ. ಬೆಲೆ ಏರಿಕೆ ಆದರೆ ರಾಜ್ಯ ಸರ್ಕಾರ ಅಂತಾರೆ. ಬಿಜೆಪಿಗರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಯಾರ ಖಜಾನೆ ಖಾಲಿಯಾಗಿದೆ ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಯ್ಯೋ, ನಮ್ದು ಇಡೀ ನಮ್ದೇನ ಖಜಾನೆ ಖಾಲಿಯಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಈ ವರ್ಷ ಈ ಮಾರ್ಚ್ ಕೊನೆಯಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿಯವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದೋ ಮೋದಿಯವ್ರ ಖಾಲಿ ಆಗಿದೋ, ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದೆಯೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟ್ ಅಲ್ಲೆಲ್ಲ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿಂದ 3 ಲಕ್ಷ ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ. ಆ ಹಣದಲ್ಲಿ ನಮ್ಮ ಮೆಟ್ರೋಗೆ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ನೀಡಲಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಸಂಸದರು ಒಳ್ಳೆ ಕೆಲಸ ಆದರೆ ಪ್ರಧಾನಿ ಮೋದಿ ಮಾಡಿದ್ದು ಅಂತಾರೆ. ಬೆಲೆ ಏರಿಕೆ ಆದರೆ ರಾಜ್ಯ ಸರ್ಕಾರ ಅಂತಾರೆ. ಬಿಜೆಪಿಗರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಯಾರ ಖಜಾನೆ ಖಾಲಿಯಾಗಿದೆ ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಯ್ಯೋ, ನಮ್ದು ಇಡೀ ನಮ್ದೇನ ಖಜಾನೆ ಖಾಲಿಯಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಈ ವರ್ಷ ಈ ಮಾರ್ಚ್ ಕೊನೆಯಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿಯವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದೋ ಮೋದಿಯವ್ರ ಖಾಲಿ ಆಗಿದೋ ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದೆಯೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟ್ ಅಲ್ಲೆಲ್ಲ ಹೇಳಿದ್ದಾರೆ.